ಜಾತಕದಲ್ಲಿ ಒಂದು ಸಮಸ್ಯೆ ಇದೆ. ಯಾವುದೇ ಒಂದು ಜಾತಕ ತೊಗೊಂಡು ತೋರಿಸಿದಾಗ ನಿಮಗೆ ಶುಕ್ರ ದೋಷ ಇದೆ ಅಂತ ಹೇಳ್ಬಿಡ್ತಾರೆ. ಶುಕ್ರ ದೋಷ ಇದೆ, ಶುಕ್ರ ದೋಷಕ್ಕೆ ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಆ ಪರಿಹಾರ ಮಾಡಿ, ಈ ಪರಿಹಾರ ಮಾಡಿ ಅಂತ ಹೇಳ್ತಾರೆ. ಆದರೆ ನುರಿತವಾಗಿರ್ತಕ್ಕಂತಹ ಜ್ಯೋತಿಷಿ ಅವನು ಕರೆಕ್ಟಾಗಿತ್ತು ಅಂತಂದರೆ ಪ್ರಶ್ನೆ ಶಾಸ್ತ್ರದ ಮುಖಾಂತರ ಇನ್ನೂ ಸ್ವಲ್ಪ ಡೀಪಾಗಿ ಹೋಗಿ ಜಾತಕದಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ಸಮಸ್ಯೆ ಏನಪ್ಪ ಅಂದರೆ ಸ್ತ್ರೀ ಶಾಪದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನೋಡಿ, ಮನುಷ್ಯ ಅಂತ ಹುಟ್ಟಿದಾಗ ಮನುಷ್ಯನ ಜೀವನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ದೋಷಗಳು, ಇದು ನಾವು ಬಹಳಷ್ಟು ಕಾರ್ಯಕ್ರಮದಲ್ಲಿ ಜನ್ಮದೋಷ, ಭೂಮಿ ದೋಷ, ಕಾಲದೋಷ ಅಂತ ಹೇಳ್ತಾನೆ ಇರ್ತೀವಿ. ಆ ಜನ್ಮದೋಷಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ದೋಷಗಳಿದ್ದಾವೆ. ಆ ಎಲ್ಲ ದೋಷಗಳಲ್ಲಿ ಪಿತೃದೋಷ ಆಗಿರ್ಬೋದು, ಸರ್ಪದೋಷ ಆಗಿರ್ಬೋದು, ಅದರಲ್ಲಿ ಬಹಳ ಮುಖ್ಯವಾಗಿ ಈ ಸ್ತ್ರೀ ದೋಷ ಅಥವಾ ಸ್ತ್ರೀ ಶಾಪ ಅಂತಕ್ಕಂಥದ್ದು ಜಾತಕದಲ್ಲಿ ಕಂಡು ಬಂತು ಅಂದರೆ ಆ ಜಾತಕರ್ತಕ್ಕಂತಹ ಆ ಸ್ತ್ರೀ ದೋಷ ಅಥವಾ ಸ್ತ್ರೀ ಶಾಪವನ್ನು ನಿವೃತ್ತಿ ಮಾಡ್ಕೊಳ್ಳದೆ ನಾವು ಶುಕ್ರ ದೋಷ, ಅದಕ್ಕೆ ಈ ಪರಿಹಾರ, ಇದಕ್ಕೆ ಈ ಪರಿಹಾರ ಅಂತೇಳಿ ಯಾವುದೋ ಒಂದೊಂದು ಪರಿಹಾರ ಮಾಡ್ಕೊಂಡು ಹೋದರೆ ಅದು ಏನೂ ಪ್ರಯೋಜನ ಆಗೋದಿಲ್ಲ. ನಿಮಗೆಲ್ಲ ಗೊತ್ತಿರಲಿ ವೀಕ್ಷಕರೇ, ಸ್ತ್ರೀ ಶಾಪಕ್ಕೆ ಪರಿಹಾರನೇ ಇಲ್ಲ. ಸ್ತ್ರೀ ಶಾಪ ಅಂದರೆ ಏನು ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗ್ಬೋದು. ನಾನು ಯಾವ ಸ್ತ್ರೀಗೂ ತೊಂದರೆ ಕೊಟ್ಟಿಲ್ವಲ್ಲ ಅಂತ ನಿಮ್ಮಲ್ಲಿ ಪ್ರಶ್ನೆ ಉದ್ಭವ ಆಗ್ಬೋದು. ನೀವು ಈ ಜನ್ಮದಲ್ಲಿ ಎಲ್ಲ ಸ್ತ್ರೀಯರಿಗೆ ಗೌರವ ಕೊಟ್ಟು ಎಲ್ಲ ಸ್ತ್ರೀಯರನ್ನು ಪೂಜ್ಯನೀಯ ಭಾವದಿಂದ ಕಂಡರೂ ಕೂಡ ನಿಮ್ಮ ಜನ್ಮಾಂತರದ ಕರ್ಮಗಳಲ್ಲಿ ಸ್ತ್ರೀ ಶಾಪ ಇತ್ತು ಅಂದರೆ ಅದು ನೀವು ಎಷ್ಟೇ ಒಳ್ಳೆಯರಾಗಿರಿ, ಎಷ್ಟೇ ಧರ್ಮವಂತರಾಗಿ, ಎಷ್ಟೇ ನ್ಯಾಯ ನೀತಿ ಫಾಲೋ ಮಾಡಿ, ಎಷ್ಟೇ ಹೆಣ್ಮಕ್ಳ ಗೌರವದಿಂದ ಕಾಣಿ, ನಿಮಗೆ ಆ ಜನ್ಮಾಂತರದ ಬಂದಿರತಕ್ಕಂತಹ ಆ ಸ್ತ್ರೀ ಶಾಪ ಕರ್ಮ ನಿಮ್ಮನ್ನು ಬಿಡೋದೇ ಇಲ್ಲ. ನಾನು ಮೊದಲನೇ ಭಾಗದಲ್ಲಿ ಹೇಳ್ತಕ್ಕಂಥ ಅಷ್ಟೂ ಪ್ರಾಬ್ಲಮ್ಸ್ಗಳನ್ನು ನೀವು ಫೇಸ್ ಮಾಡಬೇಕಾಗ್ತದೆ. ಅದು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ಹೆಣ್ಣಿನಿಂದ ಆಗ್ತಕ್ಕಂಥ ತೊಂದರೆಗಳಾಗಿರ್ಬೋದು. ಇದೆಲ್ಲವನ್ನು ನೀವು ಫೇಸ್ ಮಾಡೇ ಮಾಡ್ತೀರ. ಯಾಕಂದರೆ ಸ್ತ್ರೀ ಅಂದ್ರೇ ಶುಕ್ರನ ಭಾಗ, ಶುಕ್ರನ ಅಂಶ, ಶುಕ್ರ ತತ್ವ. ಸ್ತ್ರೀ ಅಂದರೆ ಶುಕ್ರ. ಅದರಲ್ಲಿ ಪ್ರತಿಯೊಂದು ಹೆಣ್ಣು ತಗೊಂಡಾಗ ನೀವು ಮದುವೆ ಮಾಡ್ಕೊಳ್ತಕ್ಕಂಥ ನಿಮ್ಮ ಹೆಂಡತಿನೇ ಮಹಾಲಕ್ಷ್ಮಿ ಸ್ವರೂಪ, ಸ್ತ್ರೀ ಸ್ವರೂಪ. ಆ ಸ್ತ್ರೀ ಸ್ವರೂಪ ಇರ್ತಕ್ಕಂಥ ಆ ಶುಕ್ರ ಮಹಾದೇವಿಗೆ, ಆ ಶುಕ್ರ ಮಹಾಲಕ್ಷ್ಮಿಗೆ ಏನಾದರೂ ನೋವನ್ನು ಕೊಟ್ಟಿದ್ರೆ, ತೊಂದರೆಯನ್ನು ಕೊಟ್ಟಿದ್ರೆ, ಹರಾಸ್ಮೆಂಟ್ ಮಾಡಿದರೆ, ಕೊಲೆಗಳನ್ನ ಮಾಡೋಗಿದ್ರೆ, ಅಥವಾ ಗಂಭೀರವಾಗಿರತಕ್ಕಂಥ ನೋವನ್ನು ಕೊಟ್ಟಿದ್ರೆ, ಜರ್ಜಿತವಾಗಿದ್ದರೆ, ಆ ಮನಸ್ಸಿಗೆ ಕಷ್ಟ, ನೋವು, ದುಃಖ, ಸಂಕಟ ಎಲ್ಲವನ್ನು ಕೊಟ್ಟು ಹಿಂಸೆ ಕೊಟ್ಟಿದ್ರೆ ಅದು ನಿಮ್ಮ ಜಾತಕಕ್ಕೆ ಅದು ಸ್ತ್ರೀ ಶಾಪವಾಗಿ ಪರಿಣಾಮ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ 9 ಜನ್ಮ ಇರ್ತದೆ. ಆ 9 ಜನ್ಮದಲ್ಲಿ ಈಗಿರ್ತಕ್ಕಂಥ ಯಾವ ಜನ್ಮದಲ್ಲಿ ನೀವು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ಅಂತ ಲೆಕ್ಕ ತಗೊಂಡಾಗ ಈ ಸ್ತ್ರೀ ಶಾಪ ಈ ಜಾತಕದಲ್ಲಿ ಇಲ್ಲ ಅಂದರೂ ಕೂಡ ಇಂದಿನ ಜನ್ಮಗಳಲ್ಲಿ ಯಾವ ಜನ್ಮ, 1ನೇ ಜನ್ಮ, 2ನೇ ಜನ್ಮ, 3ನೇ ಜನ್ಮ, 4ನೇ ಜನ್ಮ, 5ನೇ ಜನ್ಮ, 6ನೇ ಜನ್ಮ, 7ನೇ ಜನ್ಮ, 8ನೇ ಜನ್ಮ, 9ನೇ ಜನ್ಮ, ಯಾವ ಜನ್ಮದಲ್ಲಿ ಈ ಸ್ತ್ರೀ ಶಾಪಕ್ಕೆ ನೀವು ಒಳಗಾಗಿದ್ದೀರಾ ಅಂತಕ್ಕಂಥದ್ದನ್ನ ನಾವು ಪ್ರಶ್ನೆ ಶಾಸ್ತ್ರದ ಮುಖಾಂತರ ನೋಡ್ಕೋಬೇಕಾಗ್ತದೆ. ಯಾಕಂದರೆ ಇವತ್ತಿರ್ತಕ್ಕಂತಹ ಜಾತಕದ ಒಂದು ಮೂಲ ಏನಿದೆ ಅದು ಅಷ್ಟೊಂದು ಸ್ಪಷ್ಟವಾಗಿ ಉತ್ತರ ಕೊಡದೇ ಇರೋದ್ರಿಂದ ಸಿದ್ಧಿ ಇರ್ತಕ್ಕಂತಹ ಪ್ರಶ್ನೆ ಭಾಗದಲ್ಲಿ ನಾವು ಸ್ತ್ರೀ ಶಾಪಕ್ಕೆ ಮೂಲ ಕಾರಣಗಳನ್ನು ಹುಡುಕಿ ಯಾವ ಜನ್ಮದಿಂದ ಉತ್ಪತ್ತಿ ಆಗಿದೆ ಅಂತ ತಿಳ್ಕೊಂಡು ಆ ಒಂದು ಸ್ತ್ರೀ ಶಾಪಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಒಂದೇ ಒಂದು ಪರಿಹಾರ ಇದೆ. ಆ ಪರಿಹಾರನ ಮುಂದಿನ ಎಪಿಸೋಡ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಫಸ್ಟು ನಾವು ವಿಷಯ ತಿಳ್ಕೋಬೇಕು, ಪ್ರಾಬ್ಲಮ್ಸ್ ತಿಳ್ಕೋಬೇಕು, ಪ್ರಾಬ್ಲಮ್ಸ್ಗೆ ಮೂಲ ಕಾರಣ ತಿಳ್ಕೋಬೇಕು. ಆ ಮೂಲ ಕಾರಣ ತಿಳ್ಕೊಳ್ಳದೆ ಈ ಪರಿಹಾರ ಮಾಡ್ಕೊಂಬಿಡಿ ಅಂದರೆ ಅದು ನಮಗೆ ಸೆಟ್ ಆಗೋದೇ ಇಲ್ಲ, ಮತ್ತು ನಮ್ಮ ತಲೆಗೆ ಹೋಗೋದು ಇಲ್ಲ. ಅದರಿಂದ ಶುಕ್ರ ಅಂತಂದ್ರೆ ದುಡ್ಡು, ಫೈನಾನ್ಸ್. ಶುಕ್ರ ಅಂದ್ರೆ ಸ್ತ್ರೀ. ಶುಕ್ರನಿಗೆ ಸಂಬಂಧಪಟ್ಟಂಥ ಅಧಿದೇವತೆ ಅಂದರೆ ಮಹಾಲಕ್ಷ್ಮಿ. ಆಯಿತಾ? ನಿಮ್ಮ ಮನೆಯ ಮಹಾಲಕ್ಷ್ಮಿಗೆ ನೀವು ಯಾವತ್ತು ನೋವು ಕೊಡ್ತೀರಿ, ಯಾವತ್ತು ತೊಂದರೆ ಕೊಡ್ತೀರಿ, ಯಾವತ್ತು ಚಿತ್ರಹಿಂಸೆ ಕೊಡ್ತೀರಿ, ಯಾವತ್ತು ಕೊಲ್ತೀರಿ, ಆವತ್ತು ಅಲ್ಲಿಂದ ನಿಮಗೆ ಶುರು ಆಗ್ತದೆ ಈ ಸ್ತ್ರೀ ಕಾಟ ಅಥವಾ ಫೈನಾನ್ಷಿಯಲಿ ಪ್ರಾಬ್ಲಮ್. ಹುಟ್ಟಿದಾಗಿಂದ ಕೊನೆಯವರೆಗೂ ಯಾವ್ಯಾವ ಹಂತಗಳಲ್ಲಿ ಏನೇನು ಬೇಕೋ ಅದೆಲ್ಲವನ್ನು ಫೇಸ್ ಮಾಡಿಬಿಡ್ತೀರಿ ಫೈನಾನ್ಷಿಯಲಿ. ಇದೆರಡೂ ಗಂಭೀರ ಸಮಸ್ಯೆಗಳು ತೊಗೊಂಡಾಗ ಎಲ್ಲ ಟೈಮ್ ಇದು ಆಕ್ಟಿವೇಟ್ ಆಗುತ್ತಂದರೆ ಇಲ್ಲ.
ಬರ್ತ್ ನಂಬರು ಮತ್ತು ಫ್ಯೂಚರ್ ನಂಬರ್ ತೊಗೊಂಡಾಗ ನ್ಯೂಮರಾಲಜಿ ಅಂತಕ್ಕಂಥ ಒಂದು ಸಂಖ್ಯೆ ಇವತ್ತು ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗಿದೆ ಅಂತಂದರೆ, ಇವತ್ತು ಆಗ್ಲಿಂದ ಒಂದಷ್ಟು ವಿಷಯಗಳು ಹೇಳಿದಾಗ ಇದನ್ನು ನಮ್ಗೆ ಅರ್ಥ ಆಗೋದು ಹೇಗೆ ಅಂತ ತಿಳ್ಕೊಂಡಾಗ, ಯಾರ ಜಾತಕನಿಗೆ ಯಾವ ವ್ಯಕ್ತಿಗೆ ಎಲ್ಲಿ ಹೋದ್ರೂ ನಂಬರ್ 6 ಫಾಲೋ ಮಾಡ್ತಾ ಇದೆ, ಕುಂತರೂ ನಂಬರ್ 6 ಫಾಲೋ ಮಾಡುತ್ತೆ, ನಿಂತರೂ 6 ಫಾಲೋ ಮಾಡುತ್ತೆ. ಯಾವುದೇ ಒಂದು ಸ್ತ್ರೀ ಶುಕ್ರಗ್ರಹದಲ್ಲಿ ಇರ್ತಾಳೆ, ಆ ಶುಕ್ರಗ್ರಹದಲ್ಲಿ ಇದ್ದು ಅಥವಾ ನೀವು ಶುಕ್ರಗ್ರಹದಲ್ಲಿ ಹುಟ್ಟಿದ್ದು ಅಂದರೆ 6, 15, 24, 6, 15, 24, ಇವನ್ ಬರ್ತ್ ನಂಬರ್ ಆಗಿರ್ಬೋದು, ಫ್ಯೂಚರ್ ನಂಬರ್ ಆಗಿರ್ಬೋದು, ಈ ಸಂಖ್ಯೆಯಲ್ಲಿ ಹುಟ್ಟಿದ್ದು ಅಥವಾ ಶುಕ್ರವಾರ ಹುಟ್ಟಿದ್ದು ಅಥವಾ ಶುಕ್ರನ ನಕ್ಷತ್ರಗಳಲ್ಲಿ ಹುಟ್ಟಿದ್ದು, ಶುಕ್ರನ ರಾಶಿಗಳಲ್ಲಿ ನಿಮ್ಮ ಲಗ್ನ ಇದ್ದು ಅಥವಾ ಶುಕ್ರ ದೆಸೆ ನಡೀತಾ ಇದ್ದು ನಿಮಗೆ ಇಲ್ಲೆಲ್ಲ ಪ್ರಾಬ್ಲಮ್ಸ್ಗಳು ಶುರು ಆಗ್ತಿದೆ ಅಂತಂದರೆ ಅಲ್ಲಿ ಸ್ತ್ರೀ ಶಾಪ ಬಹಳ ಪ್ರಮುಖವಾಗಿರತಕ್ಕವಾಗಿ ಕೆಲಸ ಮಾಡ್ತಿದೆ ಅಂತಕ್ಕದ್ದನ್ನು ಅರ್ಥ ಮಾಡ್ಕೊಂಬಿಡಿ. ಇವತ್ತು ಭಾಳ ಜನ ಹೇಳೋದು 6ನೇ ತಾರೀಕು ಕೊಟ್ಬಿಟ್ರೆ ಓ ಅದ್ಭುತ ಅಮೋಘ, ಅವರು ತುಂಬ ಶ್ರೀಮಂತರು, ತುಂಬ ಸೌಂದರ್ಯ ಅಂತಾರೆ. ಎಷ್ಟು ಜನಕ್ಕೆ ಸೌಂದರ್ಯನೇ ಇರಲ್ಲ. 6, 15, 24 ಹುಟ್ಟಿರ್ತಾರೆ, ಶುಕ್ರವಾರನೇ ಹುಟ್ಟಿರ್ತಾರೆ. ಆಯಿತಾ? ಆ ಶುಕ್ರನ ಸಂಬಂಧಪಟ್ಟಂಥ ಯಾವುದೇ ಲಕ್ಷಣಗಳಿರೋದಿಲ್ಲ, ಹುಡುಕಿದ್ರು ಕೂಡ ಸಿಗೋದಿಲ್ಲ ನಿಮಗೆ. ಆದರೆ ಇಂತಹ ಎಲ್ಲ ಒಂದು ರೂಪುರೇಷೆಗಳು ಅಥವಾ ಈ ರೀತಿಯಾದ ಗುಣನಡತೆಗಳು ಅಥವಾ ಈ ರೀತಿಯಾದಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ಏನಾದರೂ ಬಂತು ಅಂದಾಗ ಇದು ಆ್ಯಕ್ಟಿವೇಟ್ ಆಗ್ತಕ್ಕಂಥ ಕೆಲವೊಂದು ವಯಸ್ಸು ಇರ್ತದೆ. ನಿಮಗೆ 24ನೇ ವಯಸ್ಸು ಬಂದಾಗ ಆ್ಯಕ್ಟಿವೇಟ್ ಆಗಿಬಿಡುತ್ತೆ, 33 ಬಂದಾಗ ಆ್ಯಕ್ಟಿವೇಟ್ ಆಗಿಬಿಡ್ತದೆ, 42ನೇ ವಯಸ್ಸು ಬಂದಾಗ ಆ್ಯಕ್ಟಿವೇಟ್ ಆಗಿಬಿಡ್ತದೆ, 51ನೇ ವಯಸ್ಸು ಬಂದು ಆ್ಯಕ್ಟಿವೇಟ್ ಆಗ್ತದೆ, 60ನೇ ವಯಸ್ಸು ಬಂದಾಗ ಆ್ಯಕ್ಟಿವೇಟ್ ಆಗಿಬಿಡ್ತದೆ. ಅಂದರೆ ಆ ಶುಕ್ರನ ಸಂಖ್ಯೆ 6ನೇ ನಂಬರ್ ಬರಬೇಕು. 6ನೇ ನಂಬರ್ ಬರ್ತಕ್ಕಂಥ ಆ ವಯಸ್ಸಿನಲ್ಲಿ ನಿಮಗೆ ಈ ರೀತಿ ದುರ್ಘಟನೆಗಳು ನಡೆದೋಗ್ಬಿಟ್ರೆ, ನಿಮಗೆ ಅನಾಹುತಗಳಾಗೋಗ್ಬಿಟ್ರೆ ಅಥವಾ ನಿಮ್ಗೆ ಸಂಬಂಧಪಟ್ಟಂಥ ಸ್ತ್ರೀ ಟಾರ್ಚರು, ಸ್ತ್ರೀ ಹಿಂಸೆ, ಸ್ತ್ರೀ ಶತ್ರುತ್ವ ನಿಮಗೇನಾದರೂ ಕಂಡು ಬಂದರೆ ಒಂದು ಸರಿ ಇದನ್ನೆಲ್ಲ ವಿಮರ್ಶೆ ಮಾಡಿ ನೋಡ್ಕೊಳ್ಳಿ. ನಿಮ್ಗೆ ಅನಿಸ್ಬೋದು, ಹೌದು 6ನೇ ತಾರೀಕು ನನ್ನ ಕೇಸ್ ಬಿದ್ದಿದೆ, 15ನೇ ತಾರೀಕು ನಾನು ಕೋರ್ಟ್ಗೆ ಹೋಗಿದ್ದೀನಿ, 24ನೇ ತಾರೀಕೆ ನನಗೆ ಅಪಘಾತ ಆಗಿದೆ. ಇವೆಲ್ಲ ಆ ಶುಕ್ರವಾರ ದಿನ ನನಗೆ ಆಕ್ಸಿಡೆಂಟ್ ಆಗೋಗಿದೆ. ಇವೆಲ್ಲ ಬಂತು ಅಂದಾಗ ಅದಿಂದ ಇರತಕ್ಕಂತಹ ಮೂಲವಾಗಿರೋ ಕಾರಣ ಇದೆ. ಇದೇನಾರ ಮಿಸ್ ಆಯಿತು ಅಂತಂದರೆ ನಿಮಗೆ ನೆಕ್ಸ್ಟು ಈ ಸ್ತ್ರೀಯಿಂದ ಬರ್ತಕ್ಕಂಥ ಮತ್ತೊಂದು ತೊಂದರೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್. ನಿಮಗೆ ಗೊತ್ತೇ ಇರಲ್ಲ, ಅವ್ರು ಅಷ್ಟು ಮುಗ್ಧವಾಗಿರ್ತಾರೆ, ಅಷ್ಟು ಸೌಮ್ಯವಾಗಿರ್ತಾರೆ, ಒಳಗೆ ಹೋಗಿ ಮಾಡಿಸ್ಕೊಂಡ್ಬಿಡ್ತಾರೆ. ಅಂದರೆ ಅವ್ರಿಗೆಲ್ಲ ಅಂತ ಸಿಗ್ತದೆ, ಎಲ್ಲ ಸಿಗ್ತದೆ. ನೀವು ಲೆಕ್ಕ ಮಾಡ್ಕೊಳ್ಳಿ, ಎಲ್ಲ ಆ ನಂಬರ್ಗಳಲ್ಲೇ ಶುರು ಆಗ್ತದೆ, ಪ್ರತಿಯೊಂದು ನಂಬರ್ಗಳು ಶುರು ಆಗ್ತದೆ. ನೀವೊಂದು ಸೈಟ್ ತಗೊಳ್ಳಿ 6 ನಂಬರ್ ಇರ್ತದೆ, ನೀವೊಂದು ಬಸ್ ಟಿಕೆಟ್ ತಗೊಳ್ಳಿ 6 ನಂಬರ್ ಇರ್ತದೆ, ಒಂದು ಸೀಟ್ ತಗೊಳ್ಳಿ 6 ನಂಬರ್ ಇರ್ತದೆ. ಆಯಿತಾ? ನೀವೊಂದು ಮೊಬೈಲ್ ತಗೊಳ್ಳಿ ಅದ್ರಲ್ಲಿ 6 ನಂಬರ್ ಬಂದ್ಬಿಡುತ್ತೆ, ನೀವು ಮೊಬೈಲ್ ನಂಬರ್ ತಗೊಳ್ಳಿ 6 ನಂಬರ್ ಬಂದ್ಬಿಡುತ್ತೆ, ಒಂದು ವೆಹಿಕಲ್ ನಂಬರ್ ತಗೊಳ್ಳಿ 6 ನಂಬರ್ ಬಂದ್ಬಿಡುತ್ತೆ. ಅಥವಾ ನಿಮ್ಗೆ ಗೊತ್ತಿಲ್ಲದೆ ಯಾರ ಮೇಲೆ ಅಟ್ರಾಕ್ಷನ್ ಆಯಿತು ಅಂದರೆ ಅವ್ರು ಆ ನಂಬರಲ್ಲೇ ಇರ್ತಾರೆ, ನಿಮ್ಗೆ ಗೊತ್ತೇ ಆಗಲ್ಲ. ನಿಮ್ಗೆ ಅನ್ಸಿದ್ರೆ ಎಲ್ಲ ಟಿ ವಿಗಳು ಹೇಳ್ಬಿಡ್ತಾರೆ, ಶುಕ್ರ ಅದ್ಭುತ ಅಮೋಘ ಅಂತ. ಆದರೆ ಅವರೇ ನಿಮಗೆ ಮಾರಕವಾಗಿ ಶತ್ರುವ ಪರಿಗಣಿಸ್ತಾರೆ ಅಂತಂದರೆ ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕೋ ಬೇಡ ಅಂತಕ್ಕಂಥದ್ದು ನಿಮಗೆ ಬಿಟ್ಟಿದ್ದು. ಯಾರೂ ಮೂಲವನ್ನು ಹುಡುಕಿ ಹೇಳೋದಿಲ್ಲ, ಮೂಲವನ್ನು ಯಾರೂ ಹುಡ್ಕೋದಿಲ್ಲ. ಆ ನಂಬರ್ ಚೆನ್ನಾಗಿದೆ, ಈ ನಂಬರ್ ಚೆನ್ನಾಗಿದೆ, ತೊಗೊಂಬಿಡಿ ಅಂತಾರೆ. ಆಯಿತಾ? ಶುಕ್ರ ಪ್ರೀತಿಕಾರಕ, ಪ್ರೇಮಕಾರಕ, ಸೌಂದರ್ಯಕಾರಕ, ಹಣಕಾಸಿನ ಗ್ರಹ, ಸಾಕ್ಷಾತ್ ಮಹಾಲಕ್ಷ್ಮಿ ಸಂಖ್ಯೆ. ಆದರೆ ನಿಮ್ಮ ಸ್ತ್ರೀ ದೋಷದಿಂದ, ಸ್ತ್ರೀ ಶಾಪದಿಂದ ಅದು ನೆಗೆಟಿವ್ ಆಗಿ ಆಯಿತು ಅಂತಂದರೆ ಎಲ್ಲ ಗ್ರಹಗಳದ್ದು ನೆಗೆಟಿವ್ ಗ್ರಹಗಳು ಇದ್ದಾವೆ, ಎಲ್ಲ ಗ್ರಹಗಳದ್ದು ಪಾಸಿಟಿವ್ ಗ್ರಹ ಕೂಡ ಇದ್ದಾವೆ. ಆದರೆ ನಿಮ್ಮ ಬರ್ತಿಂದ ಬರ್ತ್ ನಂಬರ್ ಅವ್ರ ಫ್ಯೂಚರ್ ನಂಬರಿಂದ ನಿಮಗದು ಪಾಸಿಟಿವ್ ಕೆಲಸ ಮಾಡ್ತಿದ್ಯಾ ನೆಗೆಟಿವ್ ಕೆಲಸ ಮಾಡ್ತಿದ್ಯಾ ಅಂತ ಒಬ್ಬರದ್ದು ಯೋಚನೆ ಮಾಡಿದ್ದೀರಾ? ಇಲ್ಲ. ಯಾಕಂದರೆ ನಿಮಗೆಲ್ಲವೂ ಪಾಸಿಟಿವ್ ತೊಗೊಂಡ್ಬಿಡ್ತೀರಾ? ಖಂಡಿತ ಇಲ್ಲ. ಕೆಲವರಿಗೆ ಇದೇ 6 ಪಾಸಿಟಿವ್ ಆಗಿದ್ದು ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಮಾನ ಕೊಟ್ಟರೆ, ಇದೇ ನಂಬರು ನೀಚವಾಗಿದ್ದು ಅವರಿಗೆ ಬರಬಾರ್ದಂಥ ಸ್ತ್ರೀ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಕೊಟ್ಬಿಡ್ತದೆ. ಬರಬಾರ್ದಂತಹ ಒಂದು ಗಂಭೀರವಾದಂತಹ ಆರೋಪಗಳು, ಅಪವಾದಗಳು, ಕೋರ್ಟು, ಕಚೇರಿ, ಸ್ಟೇಷನ್ನು ಎಲ್ಲ ಅನುಭವಿಸ್ಬೇಕಾಗತ್ತೆ. ಒಂದೊಂದು ಪೈಸಾ ಕಷ್ಟಪಡಬೇಕಾಗ್ತದೆ. ಒಂದೊಂದು ಪೈಸವನ್ನು ಯಾಕೆ ಅಡ್ಜಸ್ಟ್ ಮಾಡೋದೊಂದು ಕುತ್ತಿಗೆ ಬಂದುಬಿಡ್ತದೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ, ಎಷ್ಟೋ ಜನ ಊರು ಬಿಟ್ಟು ಹೊರಟೋಗ್ತಾರೆ, ಎಷ್ಟೋ ಜನ ರಾತ್ರಿ ಮನೆ ಖಾಲಿ ಮಾಡಿಬಿಡ್ತಾರೆ, ಕುಟುಂಬಗಳನ್ನ ತೊರೆದು ಹೊರಟೋಗ್ತಾರೆ ಎಷ್ಟೋ ಜನ. ಈ ರೀತಿಯೆಲ್ಲ ಒಂದು ಪ್ರಾಬ್ಲಮ್ಸು ಕುತ್ತಿಗೆಗಳಿಗೆ ಬರುತ್ತೆ ಅಂತಂದರೆ ಅದು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್. ನೆನ್ಪಿಟ್ಕೊಳ್ಳಿ, ಈ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ಗೆ
ನಾವು ಈ ಸ್ತ್ರೀ ಶಾಪದಿಂದ ವಿಮುಕ್ತಿ ಹೊಂದೋದು ಹೆಂಗೆ, ಸ್ತ್ರೀ ಶತ್ರುತ್ವ ಬಾಧೆಗಳಿಂದ ನಾವು ಬಿಡುಗಡೆ ಆಗೋದು ಹೇಗೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕು ಅಂದಾಗ ನಿಮ್ಮ ಜನ್ಮ ಜಾತಕದ ಈ ಜನ್ಮ ದೋಷಗಳ ಪ್ರಾರಂಭ ಯಾವ ಜನ್ಮದಿಂದ ಆಗಿದೆ, ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಏನು, ಈ ಪರಿಹಾರವನ್ನು ಮಾಡ್ಕೊಂಡಾದ ಮೇಲೆ ನಾವು ಜೀವನದಲ್ಲಿ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗಬೇಕಂದಾಗ ನಾವೇನು ಮಾಡಬೇಕು, ಉಂಗುರ ಹಾಕೊಂಡ್ರೆ ಆಗುತ್ತಾ, ನೇಮ್ ಚೇಂಜ್ ಮಾಡ್ಕೊಂಡ್ರೆ ಆಗುತ್ತಾ, ಅಥವಾ ನಂಬರ್ ಫಾಲೋ ಮಾಡಿದ್ರೆ ಆಗುತ್ತಾ, ಅಥವಾ ಪರ್ಫ್ಯೂಮ್ ಮಾಡ್ಕೊಂಡ್ರೆ ಆಗುತ್ತಾ, ಅಥವಾ ನಾವು ಮಹಾಲಕ್ಷ್ಮಿನ ಆರಾಧನೆ ಮಾಡಿದ್ರೆ ಆಗುತ್ತಾ, ಇವೆಲ್ಲ ಆಮೇಲೆ ನೋಡಬೇಕು. ಯಾಕಂದರೆ ಪ್ರಾಬ್ಲಮ್ಸ್ ಇದೆ, ಫೈನಾನ್ಸ್ ಪ್ರಾಬ್ಲಮ್ ಇದೆ ಅಂತೇಳಿ ಪ್ರತಿ ಶುಕ್ರವಾರ ಹೋಗಿ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇದು ಜ್ಞಾಪಕ ಇಟ್ಕೊಂಬಿಡಿ. ನೀವು ಮನೇಲಿ ಹೆಂಡ್ತಿಗೆ ಒಡೆದು ಬಡ್ದು ಕಾಟ ಕೊಟ್ಟು ಹಿಂಸೆ ಕೊಟ್ಟು ಅಲ್ಲೋಗಿ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಏನು ವರ್ಕ್ ಆಗಲ್ಲ. ಯಾವುದೇ ಒಂದೆಣ್ಣಿಗೆ ಕಣ್ಣೀರನ್ನು ಹಾಕ್ಸಿದ್ರೆ, ಅವಳಿಗೆ ನೋವನ್ನು ಉಂಟು ಮಾಡಿದ್ರೆ, ಅವಳಿಗೆ ಆಡಬಾರ್ದ ಆಟದನ್ನ ಆಡಿ ಅವಮಾನ ಮಾಡಿದ್ರೆ ಅದು ಮಹಾಲಕ್ಷ್ಮಿಯ ಕೆಂಗಣ್ಣಿಗೆ ಗುರಿ ಆಗ್ತಿರೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದು ಕಟ್ ಮಾಡಿದ್ರೆ ನಿಮಗೆ ಶುರು ಆಗದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ನಿಮ್ಗೆ ಶುರು ಆಗದೆ ಸ್ತ್ರೀ ಕಾಟ, ನಿಮ್ಗೆ ಶುರು ಆಗದೆ ಶುಕ್ರನಿಗೆ ಸಂಬಂಧಪಟ್ಟಂಥ ರೋಗ ಬಾಧೆಗಳು. ಆ ಶುಕ್ರನಿಗೆ ಸಂಬಂಧ ರೋಗ ಬಾಧೆಯಲ್ಲಿ ಒಂದೊಂದು ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. HIV. ಎಲ್ಲ ಗಾಬರಿ ಆಗ್ಬಿಡ್ತಾರೆ, ಓ HIV ಅಂತ. ಹೌದು, ಎಷ್ಟೋ ಜನ ಶುಗರ್ ಥರ, BP ಥರ, ಕ್ಯಾನ್ಸರ್ ಥರ HIV ಅಂತಕ್ಕಂಥ ರೋಗ ಕೂಡ ಇವತ್ತು ಸಮಾಜದಲ್ಲಿ ಎಷ್ಟೋ ಜನಕ್ಕಿದೆ. ಸ್ತ್ರೀಯರಿಗೂ ಇದೆ, ಪುರುಷರಿಗೂ ಇದೆ. ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಿಮ್ಗೆ ಗೊತ್ತೇ ಆಗಲ್ಲ. ನೀವು ಆಯಾ ಹಾಸ್ಪಿಟ್ಲಿಗೆ ಗೊತ್ತಾಗುತ್ತೆ. ನೋಡೋಕೆ ತುಂಬ ಅದ್ಭುತ, ತುಂಬ ಸುಂದರವಾಗಿ ದೃಢಕಾಯವಾಗಿರ್ತಾರೆ. ನೋಡಿದ್ರೆ ಅವ್ರಿಗೆ HIV ಹೇಗೆ ಬಂತು ಗೊತ್ತಿಲ್ಲ. ಬ್ಯಾಡ್ ಹ್ಯಾಬಿಟ್ಸ್ಗಳು ಯಾವುದೂ ಇಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದಾರೆ ಜೀವನದಲ್ಲಿ. ಒಳ್ಳೆ ಫುಡ್ಡು, ಒಳ್ಳೆ ನಿದ್ದೆ, ಒಳ್ಳೆ ಜೀವನ ಎಲ್ಲ ಚೆನ್ನಾಗಿದೆ. ಆದರೆ ರೋಗ ಬಂದು HIV. ಆಶ್ಚರ್ಯ ಆಗ್ಬಿಡುತ್ತೆ ಜನಗಳು ನೋಡಿದಾಗ. ರೋಗ ಬಂದಂಗೆ ಇಲ್ವಲ್ಲ ಇವ್ನಿಗಾದ್ರೂ ರೋಗ ಇದೆಯಲ್ಲ ಅಂತಾರೆ. ಅಂದರೆ ಇವೆಲ್ಲ ಯಾವುದಂದರೆ ಕರ್ಮ ಫಲಗಳು. ನಾವು ಜೀವನದಲ್ಲಿ ಗೊತ್ತಿಲ್ಲದೆ ಮಾಡ್ತಕ್ಕಂತಹ ಕರ್ಮ ಫಲಗಳನ್ನು ನಾವು ನೋಡ್ಕೊಳ್ಳಿಲ್ಲ ಅಂತಂದಾಗ, ಸರಿಯಾದ ಸಮಯದಲ್ಲಿ ನೋಡ್ಕೊಂಡಿಲ್ಲ ಅಂತಂದಾಗ, ಸರಿಯಾದ ಗುರು ಮಾರ್ಗದರ್ಶನ ಅಥವಾ ಜ್ಯೋತಿಷ ಮಾರ್ಗದಲ್ಲಿ ನೋಡ್ಕೊಂಡಿಲ್ಲ ಅಂತಂದಾಗ, ನಮ್ಮ ಆ ಒಂದು ಶುಕ್ರನಿಗೆ ಸಂಬಂಧಪಟ್ಟಂಥ ವಯಸ್ಸು ಬಂದಾಗ, ನಾನು ಹೇಳಿದ್ದೀನಿ 24ನೇ ವಯಸ್ಸು, 33ನೇ ವಯಸ್ಸು, 42ನೇ ವಯಸ್ಸು, 51ನೇ ವಯಸ್ಸು, ಈ ರೀತಿ ಆ ವರ್ಷಗಳಲ್ಲಿ ಇದು ಆ್ಯಕ್ಟಿವೇಟ್ ಆಗಿಬಿಡ್ತದೆ. ಈ ಕರ್ಮ ಜಾಗೃತವಾಯಿತು ಅಂತಂದಾಗ ನೋಡಿ, ನಮ್ಗೆ ಅಲ್ಲಿಂದ ಶುರು ಆಗ್ತದೆ ನೋಡಿ. ಕಟ್ಕೊಂಡು ಹೆಂಡ್ತಿನೇ ಶತ್ರು ಆಗ್ತಾಳೆ, ಹುಟ್ಟಿಸಿದ ಮಕ್ಕಳೇ ಶತ್ರು ಆಗ್ತಾರೆ, ಅಕ್ಕ ತಂಗಿರೇ ಶತ್ರು ಆಗ್ತಾರೆ. ಯಾವುದೋ ಒಂದು ಕಾರಣ ಅಷ್ಟೇ, ಯಾವುದೋ ಒಂದು ಕಾರಣ ಉದ್ಭವ ಆಗುತ್ತೆ. ಅದು ಇವರೆಲ್ಲ ನಮ್ಮನ್ನು ಕುಕ್ಕಿ 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 ಕೊಂದು ಹಾಕ್ಬಿಡ್ತಾರೆ. ಮಾನಸಿಕವಾಗಿ, ದೈಹಿಕವಾಗಿ ನೊಂದಿರ್ತಕ್ಕಂಥ ಇವತ್ತು ಎಷ್ಟೋ ಜನ ಫೈನಾನ್ಷಿಯಲಿ ಅಥವಾ ಈ ಸ್ತ್ರೀ ಕಾಟದಿಂದ ಇವತ್ತು ಊರು ಬಿಟ್ಟು ಹೊರಟಾಗಿದ್ದಾರೆ, ಜೀವನೇ ಬಿಟ್ಬಿಟ್ಟಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಇದನ್ನು ಗಂಭೀರವಾಗಿ ಗಮನಿಸಿ. ಇದನ್ನು ಗಮನಿಸ್ಕೊಂಡು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಏನು ಮಾಡಬೇಕು, ನಮ್ಮ ನಡವಳಿಕೆಗಳನ್ನು ಹೇಗೆ ಬದಲಾವಣೆ ಮಾಡ್ಕೋಬೇಕು, ನಮ್ಮ ನಡವಳಿಕೆಗಳನ್ನು ಬದಲಾವಣೆ ಮಾಡಿಕೊಂಡು ಇದಕ್ಕೆ ಪರಿಹಾರಗಳನ್ನು ಮಾಡಿಕೊಂಡು ನಾವು ಹೇಗೆ ಸ್ತ್ರೀಗೆ ಗೌರವವನ್ನು ಕೊಡಬೇಕು, ಸ್ತ್ರೀಯನ್ನು ಹೇಗೆ ಸಂತೋಷವಾಗಿ ಇಟ್ಕೋಬೇಕು, ಇವೆಲ್ಲವನ್ನು ಮಾರ್ಗದರ್ಶನ ಪಡ್ಕೊಂಡು ನಾವು ಯಾವ ನಂಬರ್ನ ಫಾಲೋ ಮಾಡಿ ನಮ್ಗೆ ಒಳ್ಳೆಯದಾಗತ್ತೆ, ಯಾವ ನಂಬರ್ನ ಫಾಲೋ ಮಾಡಿ ನನಗೆ ತೊಂದರೆ ಆಗುತ್ತೆ, ಇವೆಲ್ಲ ತಿಳ್ಕೊಳ್ಳೋ ಜೊತೆಗೆ ಸರಿಯಾದಂತಹ ಗುರು ಮಾರ್ಗದರ್ಶನ ಹೋಗ್ತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದ ಸಮಸ್ಯೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ. ಈ ಮಾರ್ಗದರ್ಶನ ಹೀಗಾಗಿ ಮುಂದುವರಿಯುತ್ತೆ. ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಮತ್ತೊಂದಷ್ಟು ವಿಚಾರಗಳ ಬಗ್ಗೆ. ಅಲ್ಲಿವರೆಗೂ ನಮಸ್ಕಾರ.